ಅವ್ನು ಯಾರಂದರೆ ಅವ್ಳು ಕ್ಲಾಸ್ಮೇಟ್ ಆಗಬೇಕು ಸರ್ ಅವನು. ಇವಾಗ ಅಂದರೆ ರೀಸೆಂಟಾಗಿ ಒಂದು 5-6 ತಿಂಗಳಾಯಿತು ಅಷ್ಟೇ ಪರಿಚಯ ಅವರು. ಸಂಘದ ಲೋನ್ ಮಾಡಿದ್ದ. ಸೊ ಅದರಿಂದ ಅವಳು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಪರಿಚಯ ಆದ. ಆಮೇಲೆ ಅವಳಿಗೆ ಟಾರ್ಚರ್ ಮಾಡ್ತಿದ್ದ ಅಂತೆ. ಇಲ್ಲ ನಂಗೆ ಮದುವೆ ಆಗಬೇಕು, ನಾನು ಪ್ರೀತಿ ಮಾಡಬೇಕು ಅಂತ ಹೇಳಿ. ಇವಳು ಇಲ್ಲ ನಾವು ಆಗೋದಿಲ್ಲ ಅಂತೇಳಿ ಅಪೋಸ್ ಮಾಡಿದ್ಲು. ಆಮೇಲೆ ಸ್ವಲ್ಪ ದಿನದ ಹಿಂದೆ ಮನೇಲೆಲ್ಲ ಅಂದ್ಲು ಹಿಂಗೆ ಮಾಡ್ತಾನಂತ ಹೇಳಿದ ತಕ್ಷಣ ನಾವೆಲ್ಲ ಅವನಿಗೆಲ್ಲ ಹೇಳಿ ಬೈದ ತಕ್ಷಣ ಒಂದು 2 ಮಂತ್ ಆಯಿತು ಸರ್. ಏನು ಮಾತಿಲ್ಲ, ಕತೆ ಇಲ್ಲ, ಮನೆಗದು ಬರೋದು ಏನೂ ಮಾಡೋದಿಲ್ಲಾಗಿತ್ತು. ಬಟ್ ರೀಸೆಂಟಾಗಿ ನಿನ್ನೆ ನೋಡಿದರೆ ಆ ರೀತಿ ಸ್ಕೂಲಿಂದ ಬರ್ತಿದ್ದಾಳೆ ಸರ್ ಅವಳು. ಇನ್ನೂ ಅಲ್ಲಿ ಕಾರ್ನರಲ್ಲೇ ಇದ್ದಾಳೆ. ಫುಲ್ಲು ಬ್ಲೀಡಿಂಗ್ ಆಗ್ತಿದೆ, ನೋಡೋಕ್ಕಾಗ್ತಿಲ್ಲ. ಇಲ್ಲಿ ತನಕ ಬಂದು ಬಿದ್ದು ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ನಮಗೆ. ಆಮೇಲೆ ಫುಲ್ ನಾವೇನು ಅಂದ್ಕೊಟ್ಟು ಏನಾದರೆ ಯಾರಾದರೆ ಆಕಳು ಏನಾದರೂ ಗುದ್ದಿದೆ ಏನೋ. ಸೊ ಆ ರೀತಿ ನಮ್ಗೆ ಫೀಲು. ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಫುಲ್ಲು ಚಾಕುಯಿಂದ ಇರ್ತಿರೋದು ಅಂತ ಹೇಳಿ. ಬಟ್ ಅವನು ಚಾಕು ಇತ್ತು ಏನಿತ್ತೋ ಗೊತ್ತಿಲ್ಲ ಸರ್ ಕೈಯಲ್ಲಿ. ಹೊಟ್ಟೆ ಇರ್ತ್ಬಿಟ್ಟು ಹಿಂದ್ಗಡೆ ಓಡೋದ ಅವನು. ಬಟ್ ಎಷ್ಟೋ ಜನ ಇಲ್ಲಿ ಪಬ್ಲಿಕ್ ಜನರಿಗೆ ನಾವು ಹೆಲ್ಪ್ ಕೇಳಿದ್ರು, ಪ್ಲೀಸ್ ಬರ್ರಿ, ಯಾರಾದ್ರೂ ಆಟೋ ತೊಗೊಂಡಾದ್ರೆ ಬರ್ರಿ, ಗಾಡಿ ಆದ್ರೆ ತರ್ರಿ ಅಂಥೇಳಿ. ಬಟ್ ಯಾರೂ ಹೆಲ್ಪಿಗೆ ಬರಲಿಲ್ಲ ಸರ್. ಇಲ್ಲ ಅಂದರೆ ಒಂದು 15 to 20 ಮಿನಿಟ್ಸ್ ಸರ್. ನಾನು ಅಮ್ಮ ಇಬ್ಬರು ಇಲ್ಲೇ ಇದ್ದೇವೆ, ನಾನು ಅಮ್ಮ ವೈನಿ. ಆಮೇಲೆ ಯಾರು ಬಂದು ಅವರು ಚಂದ್ರು ಅಣ್ಣ ಬಂದರು, ಲಾಸ್ಟ್ ಮನೆಯವರು ಬಂದು ಆಟೋ ತೊಗೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಆ್ಯಂಬುಲೆನ್ಸಿಗೆ ಫೋನ್ ಹಚ್ಚಿದ್ರೆ 1 hour ಆಗುತ್ತಂತ ಅಂದರು. ಅಂಥ ಎಮರ್ಜೆನ್ಸಿಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ ಮಕ್ಕ. 1 hour ಲೇಟ್ ಆಗುತ್ತಂತ ಅಂದರು. ಈ ರೀತಿಯಾಗಿದ್ದರೆ ಸರ್ ಏನು ಅದು ಆ್ಯಂಬುಲೆನ್ಸ್ ಇರೋದು ಅದಕ್ಕೆ ಸರ್, ಈ ರೀತಿ ಸಿಚುವೇಶನ್ಗೆ ಅಲ್ಲ. ನಮ್ಮ ಸಿಚುವೇಶನ್ಗೆ ತಕ್ಕಂಗೆ ಆ್ಯಂಬುಲೆನ್ಸ್ ಕಾಲ್ ಮಾಡಿದ್ರೆ 1 hour ಲೇಟ್ ಅಂತಂದರು. ಆಮೇಲೆ ಇಲ್ಲ ಆಟೋಗೆ ಹೇಳಿದ್ವಿ, ಚಂದ್ರಣ್ಣಂದು ಆಟೋ ಬಂತು. ಆಟೋ ಮಾಡಿಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೋಗೋತನ ಅಂದರೆ ಡಾಕ್ಟರ್ ಅಂದರು, ಎಲ್ಲ ಚೆಕಪ್ ಎಲ್ಲ ಮಾಡಿಬಿಟ್ಟಂದರು, ಇಲ್ಲ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗ್ತಿಲ್ಲ, 20% ಅಷ್ಟೇ ನಾವು ಚಾನ್ಸಸ್ ಕೊಡ್ತೇವೆ, 80% ನಾವೇನು ಚಾನ್ಸಸ್ ಕೊಡ್ತಿಲ್ಲ. ನೀವು ಹೋಗಬೇಕು ಹುಬ್ಳಿಗೆ ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತಂದರು. ಅಲ್ಲಿ ಹೋಗಿ ತೊಗೊಂಡು ಹೋದರು. ಬಟ್ ಮಿಡ್ಲಲ್ಲಿ ಏನಾಯಿತೋ ಗೊತ್ತಿಲ್ಲ ಸರ್. ನಮಗಂತೂ ಏನೂ ವಿಷಯ ಹೇಳಿಲ್ಲ, ಅವ್ರ ಅಣ್ಣ ಅದೇನು ಹೇಳಿಲ್ಲ, ನಾವು ಹೆದರ್ಕೊಳ್ತೇವೆ ಅಂತ ಹೇಳಿ. ಬಟ್ ಏನು ಅಲ್ಲೇ ಜೀವ ಬಿಟ್ಟಿದ್ದಾಳೋ, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಜೀವ ಬಿಟ್ಟಿದ್ದಾಳೋ ಗೊತ್ತಿಲ್ಲ ಸರ್. ಬಟ್ ಈ ರೀತಿ ಸಿಚುವೇಶನ್ ಇದು ಫಸ್ಟ್ ಟೈಮ್ ಸರ್. ಇಂಥ ಸಿಚುವೇಶನ್ ಯಾರಿಗೂ ಬರಬಾರ್ದು. ಸೊ ಗೌರ್ಮೆಂಟ್ ಆದಷ್ಟು ಅವೇರ್ನೆಸ್ಸನ್ನು ಮೂಡಿಸ್ಬೇಕು, ಆದಷ್ಟು ಸೆಕ್ಯೂರಿಟಿ ಪ್ರೊಟೆಕ್ಷನನ್ನು ಕೊಡಬೇಕು ಸರ್. ಪ್ರತಿಯೊಂದು ಗಲ್ಲಿಯಲ್ಲೂ ಕೊಡಬೇಕು ಸರ್ ಗೌರ್ಮೆಂಟ್. ಇಲ್ಲ CCTV ಆದರೂ ಹಾಕಬೇಕು, ಇಲ್ಲಾಂದ್ರೆ ಏನಾದರೂ ಮಾಡಬೇಕು, ಪ್ರೊಟೆಕ್ಷನ್ ಇಡಲೇಬೇಕು ಸರ್. ಹಗಲೊತ್ತಲ್ಲಿ ಈ ರೀತಿ ಮಾಡಿದ್ರೆ ಸ್ವತಂತ್ರ ಸಿಕ್ಕಿ ಎಷ್ಟು ವರ್ಷ ಆಯ್ತು ನಮಗೆ? 79 ವರ್ಷ ಆಯ್ತು. ಒಂಟಿ ಹೆಣ್ಮಗಳು ತಿರ್ಗಾಡೋಕ್ಕಾಗ್ತಿಲ್ಲ. ಈ ರೀತಿ ಪ್ರತಿದಿನವೂ ಒಂದೊಂದು ಕೊಲೆ ಕೇಸ್ ಎಲ್ಲ ಆದರೆ ಹುಡುಗಿಯರಿಗೆ ಅಡ್ಡಾಡೋಕ್ಕೆ ಇದು ಸಿಗತ್ತಾ ಸರ್? ಫ್ರೀಡಮ್ ಇದೆನಾ? ಇಲ್ಲ ಸರ್. ಇದಕ್ಕೆ ಗೌರ್ಮೆಂಟ್ ತಕ್ಕಂಗೆ ಏನಾದರೂ ಕಾನೂನು ಕ್ರಮ ತಗೊಳ್ಳೇಬೇಕು. ಏನು ಕೆಲಸ ಮಾಡ್ತಿದ್ರು ಮನೆಯಲ್ಲಿ? ಮನೆಯಲ್ಲಿ ಮಗ ಇದ್ದ ಸರ್. ಅವಳು ಅಡುಗೆ ಕೆಲಸಕ್ಕೆ ಹೋಗ್ತಿದ್ಲು ಸರ್ಕಾರಿ ಹಾಸ್ಪಿಟ್ಲಲ್ಲಿ, ಸರ್ಕಾರಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹೈಸ್ಕೂಲ್ ಇದು ಸ್ಕೂಲಲ್ಲಿ. ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರುವಾಗ ಈ ರೀತಿ ಘಟನೆ ಆಗಿದೆ ಸರ್. ಅಲ್ಲಿ ಎಷ್ಟೋ ಜನ ಇದ್ರು ಸರ್, ನೋಡ್ಕೊಂಡು ನಿಂತಿದ್ದಾರೆ. ಬಟ್ ಯಾರೂ ಹೆಲ್ಪಿಗೆ ಬಂದಿಲ್ಲ ಅಲ್ಲಿ. ಹುಡುಗ ನಿಮ್ಮ ಮನೆಗೆ ಏನಾದರೂ ಬರ್ತಿದ್ದ ನಿಮ್ಮ ಪರಿಚಯ? ಸರ್ ಸಂಘದ ಸಾಲ ಕೊಡೋದಿತ್ತು ಅಂದರೆ ಅಣ್ಣನ ಫ್ರೆಂಡು ಕೂಡ ಆಗಿದ್ದ. ಸೊ ಅಣ್ಣನ ಜೊತೆ ಬಂದು ಮಾತಾಡೋದು ಮಾಡ್ತಿದ್ದ, ಸಗದ ಸಾಲ ಕೊಟ್ಟು ಹೋಗ್ತಿದ್ದ. ಬಟ್ ಈ ರೀತಿ ಟಾರ್ಚರ್ ಮಾಡ್ತಾನಂತ ಹೇಳಿ ಆಮೇಲೆ ಗೊತ್ತಾದ ತಕ್ಷಣ ನಾವು ಹೇಳಿದ್ದೇವೆ, ಅವನಿಗೆ ಬೈದಿದ್ದೇವೆ. ಬೈದ ತಕ್ಷಣ ಬಿಟ್ಟಿದ್ದಾನೆ ಸರ್. ಬಿಟ್ಟು ಆಮೇಲೆ ಈ ರೀತಿ ನಿನ್ನೆ ನೋಡಿದ್ರೆ ಈ ರೀತಿ ಮಾಡಿದ್ದಾನೆ. ಅಂದ್ರೆ ಪ್ರತಿ ಸಲ ಕಾಲ್ ಮಾಡಿ ಮೆಸೇಜ್ ಮಾಡೋದು ಬಂದಂತ ಟಾರ್ಚರ್ ಮಾಡ್ತಿದ್ದ ಸರ್ ಅವನು. ಅವಳೇ ಅಂದಿದ್ದಾಳೆ, ಅಕ್ಕ ಹಿಂಗೆ ನಂಗೆ ಟಾರ್ಚರ್ ಮಾಡ್ತಿದ್ದಾನಂತ ಹೇಳಿ. ಕಾಲ್ ಮಾಡಿ ಮೆಸೇಜ್ ಮಾಡ್ತಿದ್ದ ಅಥವಾ ಅಲ್ಲಿ ಹೋಗಿನೇ ಬಂದು ಡೈರೆಕ್ಟ್ ಆಗಿ ಕೇಳೋದು ಮಾಡೋದು ಮಾಡ್ತಿದ್ದ? ಅದೇ ಇಲ್ಲ, ಕಾಲಲ್ಲಿ ಮಾಡ್ತಿದ್ದ ಸರ್. ಹಾಂ ಸರ್. ಈಗ ಅವನು ಆ್ಯಕ್ಚುಲಿ ಅವನು ಯಾರು ಏನು ಅಂತ, ಅವನು ಎಲ್ಲಿರ್ತಾನೆ ಏನಂತ, ಅವನಿಗೆ ಏನು ಕೆಲಸ ಮಾಡ್ತಿದ್ದ ಸರ್? ಆ್ಯಕ್ಚುಲಿ ಅಂದರೆ ಅವನು ಇಲ್ಲಿ ಗೌರ್ಮೆಂಟ್ BCM ಹಾಸ್ಟೆಲ್ ಇದೆ ಹುಡುಗಿಯರ್ದು, ಅಲ್ಲಿ ಅಪೋಸಿಟ್ ಅಲ್ಲೇ ಮನೆ ಇದೆ ಅವ್ರದ್ದು. ಅವ್ರ ಮನೆ ಪಕ್ಕದಲ್ಲಿ ಒಬ್ಬ ಗೋಲ್ಡ್ ಕಿರಣ್ ಅಂತ ಇದ್ದಾನೆ, ಅವನಲ್ಲಿ ಕೆಲಸಕ್ಕೆ ಹೋಗ್ತಿದ್ದಂತೆ ಸರ್. ಅದಷ್ಟೇ ಗೊತ್ತು, ಮತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವನ ಬಗ್ಗೆ ಏನಂತ ಹೇಳಿ. ಓಕೆ ಸರ್. ಅಕ್ಷತಾ ಅಂತ ಹೇಳಿ ಸರ್. ನಿನ್ನೆ ನಾನು ಸರ್ 2 ಗಂಟೆಗೆ ಸರ್ ನಮ್ಮ ಮನೆಗೆ ನಾನು ಊಟಕ್ಕೆ ಬರೋ ಅಂತಿದ್ದೆ. ಕಡೆಗೆ ಅಷ್ಟರಲ್ಲಿ ನಮ್ಮ ಮನೆಯಿಂದ ಫೋನ್ ಬಂತು, ಇಲ್ಲ ಹಿಂಗೆ ರಂಜಿತನಿಗೆ ಬ್ಲಡ್ ಬರ್ತಾಯಿದೆ, ಆದಷ್ಟು ಬೇಗ ಬಾ ಅಂಥೇಳಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. ಆವಾಗ ನಾನು ಬಂದ್ಕೊಂಡು ಅವರಿಗೆ ನನ್ನ ಆಟೋದಲ್ಲಿ ಹಾಕ್ಕೊಂಡು ನಾನು ಹಾಸ್ಪಿಟ್ಲ್ ತೊಗೊಂಡೋದೆ ಸರ್. ಹಾಸ್ಪಿಟ್ಲ್ ತೊಗೊಂಡೋಗಿ ಅಲ್ಲಿಂದ ಅವರಿಗೆ ಬಿಟ್ಟೆ. ನಾನು ಸುಮಾರು ಹೊತ್ತು ಅಲ್ಲೇ ಇದ್ದೆ. ನಂತರ ಕಡೆ ಅವರು ಹೆಚ್ಚಿನ ಚಿಕಿತ್ಸೆಗೆ ನೀವು ಹುಬ್ಳಿ ಹೋಗ್ಬೇಕಂದ್ರು ಸರ್. ಆನಂತರ ಅವರಿಗೆ ಹುಬ್ಳಿಗೆ ಆಂಬುಲೆನ್ಸಲ್ಲಿ ಯಲ್ಲಾಪುರದಿಂದ ಅವ್ರಿಗೆ ತೊಗೊಂಡೋದ್ರು. ಅಷ್ಟೇ ಸರ್ ನಮ್ಗೆ. ಈಗ ನೀವು ಹೋಗ್ಬೇಕಾದ್ರೆ ಅದನ್ನ ಅವರು ಎಚ್ಚರ ಇದ್ರ
ಅಥವಾ ಅವ್ರನ್ನ ಬಾಡಿನ ಹೆಂಗೆ ಎತ್ತಿ ಹಾಕಿದ್ರಿ ಏನು ವಿಷಯ? ಇಲ್ಲ ಸರ್, ಅದು ನೋಡಲಿಲ್ಲ ಸರ್. ನಾನು ಸರ್ ಆದಷ್ಟು ಬೇಗ ಅಂತೇಳಿ ಅವರು ಆದಷ್ಟು ಬೇಗ ಹೋಗ್ರಿ ಅಂದ್ರೆ ಸರ್ ನಾನು ಹಿಂದ್ಗಡೆ ಏನು ಸರ್ ನೋಡ್ಲಿಕ್ಕೆ ಹೋಗಿಲ್ಲ ಸರ್. ನಾನು ಮುಂದ್ಗಡೆ ನೋಡ್ಕೊಂಡೆ ನಿಮ್ಮ ಜೊತೆಗೆ ಸರ್. ನಾನು ಸರ್ ಆಟೋದಲ್ಲಿ ಹೋಗ್ಬೇಕಾದ್ರೆ ಅವ್ರದ್ದು ಅಣ್ಣ ಇದ್ದರು, ಕಡೆಗೆ ಅವ್ರದ್ದು ತಂಗಿ ಬಂದಿದ್ರು, ಅವ್ರ ತಾಯರು ಬಂದಿದ್ರು ಆಟೋದಲ್ಲಿ. 3 ಜನ ಬಂದಿದ್ರು. 3 ಜನ ಬಂದಿದ್ರು ಸರ್. 3 ಜನನೇ ಎತ್ತಿ ಹಾಕಿದ್ದು. ಅವ್ರಿಗೇನು ಎಚ್ಚರ ಇರಲಿಲ್ಲ? ಇಲ್ಲ ಸರ್, ಸರ್ ನಾನು ಆಟೋ ಸರ್ ತೊಗೊಂಡು ಬರ್ಬೇಕಾದ್ರೆ ಅವ್ರ ಅಣ್ಣನೇ ಅವಳನ್ನ ಎತ್ತಿ ಹಿಡ್ಕೊಂಡು ಒಂದು ಬರ್ತಾಯಿದ್ರು ಸರ್. ನಾನು ಆಟೋ ತೊಗೊಂಡು ಬಂದೆ. ಆಟೋದಲ್ಲಿ ಅವಾಗ ಅವ್ರು ಎತ್ತಿ ಹಾಕ್ಕೊಂಡು ಆಟೋದಲ್ಲಿ ಅವರು ಮತ್ತು ಪೇಷೆಂಟು, ಕಡೆಗೆ ಅವ್ರ ಅಣ್ಣ, ಅವ್ರ ತಾಯಿ, ಅವ್ರ ತಂಗಿ 3 ಜನ ಬಂದರು ಸರ್. ಎಷ್ಟೊತ್ತಾಗಿತ್ತು ಚಾಕು ಚುಚ್ಚಿ ನಿಮ್ಮ ಪ್ರಕಾರ? ಸರ್ ಅದು ನನಗೇನು ಗೊತ್ತಿಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ಹಾಂ, ನನಗೆ ಮನೆಯಿಂದ ನಂಗೆ ಕಾಲ್ ಬಂದಮೇಲೆ ನಾನು ಅಷ್ಟು ಬೇಗ ಬಂದುಬಿಟ್ಟೆ ನಾನು. ಹಾಂ, ಹಿಂಗೆಲ್ಲ ಆಯ್ತು ಅಂತ ಹೇಳಿದ್ರು ಮನೆಯಿಂದ. ಆವಾಗ ನಾನು ಬಂದು ಆಟೋದಲ್ಲಿ ಹಾಕೊಂಡು ಅವ್ರು ಹಾಸ್ಪಿಟ್ಲಿಗೆ ಹೋದೆ ಸರ್. ನಿಮ್ಮ ಹೆಸರು? ಸರ್ ನಾನು ಚಂದ್ರಶೇಖರ್ ಅಂತ ಹೇಳಿ. ಚಂದ್ರು ದಿಂದ ಬರಬೇಕಾದ್ರೆ ಅಲ್ಲಿ ಅಂಗಡಿ ಕಡೆ ನಿಂತಿದ್ದ. ನಾನು ಯಾವಾಗ ಕೇಳೋದಿಲ್ಲ ಹಂಗೆ, ಆದರೆ ನಿನ್ನೆ ಕೇಳಿದೆ ಇಲ್ಲಿ ಹಾಕು ಅಂತೇಳಿ. ಅಂಗಡಿಗೆ ಬಂದೇನಂದ. ಅಂಗಡಿಗೆ ಬಂದೇನಂದಾಗ ನಾನು ಸುಮ್ಮನೆ ಅಲ್ಲಿಂದ ಸೀದಾ ಬಂದೆ ಮನೆಗೆ ಊಟಕ್ಕೆ ಬಂದು ಇನ್ನೂ ಕೈ ತೊಳ್ಕೊಂಡಿಲ್ಲ, ತಾಟಿದು ಮಾಡ್ತಾಯಿದ್ದೆ. ನಾವು ಅಲ್ಲಿಂದ ಗಲಾಟೆ ಚಾಲು ಆಯ್ತು. ಇಲ್ಲಿ ಕಡೆಗೆ ಏನು ಬೊಬ್ಬೆ ಹೊಡಿತಾ ಇದಾರಲ್ಲ, ನಾವು ಇವ್ರದ್ದು ಯಾರ್ದೋ ಬೇರೆಯವ್ರದ್ದು ಇಲ್ಲಿ ಒಂದು ಸ್ವಲ್ಪ ಪಡ ನಡೀತಾ ಇರ್ತಾವೆ ಇವರು. ಕಡೆಗೆ ಅವ್ರದ್ದು ಅಂತೇಳಿ ನಾನು ಹಿಂಗೆ ತಿಳ್ಕೊಂಡೆ. ಕಡೆಗೆ ನಮ್ಮ ಮನೆಯವರು ಕಳಿಸಿದೆ ನಾನು, ನೋಡು ಬಾ ಅಂತೇಳಿ. ಅವ್ರು ಅಲ್ಲಿ ಹೋದವರು ನೋಡಿ ವಾಪಸ್ ಬಂದರು ನನಗೆ ಕರೆದ್ರು ಬಾ ಅಂತೇಳಿ. ನಾನು ಒಂದು ಅಂಗಿ ತೆಗೆದು ಅದು ಊಟಕ್ಕೆ ಕುಂತಿದ್ದೆ. ಕಡೆಗೆ ಅದ ಅಂಗಿ ಹಾಕ್ಕೊಂಡವನ ಹಂಗೆ ಎಬ್ಸ್ಕೊಂಡವನ ಆಂಬುಲೆನ್ಸಿಗೆ ಫೋನ್ ಮಾಡ್ರಿ ಅಂತೇಳಿ ಎಬ್ಸ್ಕೊಂಡು ನಾ ಇಲ್ಲಿ ತನಕ ತೊಗೊಂಬಂದೆ. ಅಷ್ಟು ಮುಟ್ಟ ಬುಲೋರು ಗಾಡಿ ಬಂತು. ಬುಲೋರು ಬೇಡ, ನಾನು ರಿಕ್ಷಾದಾಗಂತ ಚಂದ್ರು ಬಂದ ಬುಲೋರ್ದಾಗ ಹಾಕ್ಕೊಂಡೆ. ಹಂಗೆ ಹೋದ್ವಿ, ಸೀದಾ ಹುಬ್ಳಿಗೆ ಹೋಗ್ತೀವಿ. ಆ ಟೈಮಲ್ಲಿ ಏನಾಯ್ತು ಆಕ್ಚುಲಿ? ಅವ್ರು ಎಚ್ಚರ ಇದ್ರು ಅವರು. ಹೌದೌದು, ಸ್ವಲ್ಪ ಕೈಗೆ ಮಾಡ್ತಿದ್ರು ಹಿಂಗೆ ಹಾವು ಅಂತ ಇದು ಮಾಡ್ತಿದ್ರು ಅಷ್ಟೇ, ಬಿಟ್ಟರೆ ಬಾಕಿದು ಏನೂ ಇಲ್ಲ. ಕಡೆಗೆ ಹೋಗ್ತಾ ಭಾಳ ಸ್ವಲ್ಪ ನರ್ವಸ್ ಆದ್ರು, ಭಾಳ ನರ್ವಸ್ ಆದ್ರು. ಬೆಳಿಗ್ಗೆ ನೋಡಿಲ್ಲ ಸರ್, ನಾನು ಬೆಳಿಗ್ಗೆ 9:10 ಹೋಗಿದ್ದೇನೆ ಇಲ್ಲಿ ಹುಡುಗನ ಕರ್ಕೊಂಡು ಶಾಲೆಗೆ. ಅವ್ನು ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ. ಇಲ್ಲ ಕೊನೆ ಮನೆ ನರಸಿಂಹ ಅವ್ರದ್ದು ಅಂತೇಳಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಇಲ್ಲಿ ಬಂದು ಮಧ್ಯಾಹ್ನ 1 ಗಂಟೆ 1:40 ನಾನು ಅವ್ನು ಮಾತಾಡ್ಸ್ಯಾನ. 1:45 ಅವ್ನು ಮಾತಾಡ್ಸ್ಯಾನ. ನಾನು ಮಾತಾಡ್ಸಿ ಮನೆ ಒಳಗೆ ನಿಂತಿದ್ದ. ಆದರೆ ಬೈಕ್ ಇಲ್ಲ, ಮತ್ತು ಖಾಲಿ ಇದ್ದಿದ್ದ. ಅವ್ನು ಕೆಲಸ ಮಾಡೋದೇ ಗೊತ್ತಿಲ್ಲ ಸರ್ ನನಗೆ. ಡೈಲಿ ಮತ್ತು ಅಲ್ಲೂ ನಿಲ್ತಿದ್ದ. ಎಲ್ಲಿ ಸರ್, ಇದು ಗ್ರೌಂಡ್ ಕಡೆ ಒಂದು ಟಾಕಿ ಉಂಟಲ್ಲ, ಅಲ್ಲಿ 11:30 ಅಲ್ಲೇ ನಿಲ್ತಿದ್ದ. ಯಾವಾಗ ಒಂದು ತಿಂಗಳು ಅಬ್ಸರ್ವ್ ಮಾಡ್ಯಾನ ನಾ ಅವಂಗೆ. ಆದರೆ ಅಲ್ಲೇ ನಿಲ್ತಿದ್ದ. ಒಟ್ಟು ಫೋನ್ ಹಿಡ್ಕೊಂಡು ಗಾಡಿ ಹೊರಗೆ ಇಡ್ತಿದ್ದ, ಒಳಗೆ ಆತ ಇರ್ತಿದ್ದ ಟಾಕಿ ಕಟ್ಟೆ ಮೇಲೆ ಕುಂತು. 1 ತಿಂಗಳಾಯ್ತು. ಅಂದ್ರೆ ಅವನೇ ಅದೇ ರಸ್ತೆಯಲ್ಲಿ ಅವ್ರ ಸ್ಕೂಲಿಗೆ ಹೋಗೋ ರಸ್ತೆನ? ನಾವು ಸ್ಕೂಲು ಇಲ್ಲೇ ಉಂಟು ಸರ್, ಅದು ಸ್ಕೂಲ್ ಇಲ್ಲೇ ಭಾಳ ಹತ್ರ ಉಂಟು. ಅದಕ್ಕೂ ಭಾಳ ದೂರ ಆಗ್ತದೆ. ಅಲ್ಲಿ ಇರ್ತಿದ್ದ ಅವ್ನು. ಏನು ಕೆಲಸ ಮಾಡಿದ್ದು ನೋಡಿಲ್ಲ ನಾನು ಇನ್ನು ಮುಟ್ಟ. ಒಂದು ಯಾವ ವರ್ಕ್ ಅಂತೂ ಗೊತ್ತಿಲ್ಲ ನಾನು. ಒಟ್ಟು ಹಿಂಗೆ ಟಿಕ್ಟಾಪ್ ಹಿಂಗಿರ್ತಿದ್ದ ಒಬ್ಬ. ಹಿಂಗೆ ನಾವು ಹಂಗಿರ್ತಿದ್ದಿಲ್ಲ, ಕೆಲಸ ಮಾಡಿ ರೊಕ್ಕ ಕಿಸದಾಗಿದ್ರು ನಾವು ಹಂಗಿರ್ತಿದ್ದಿಲ್ಲ. ಆದರೆ ಅವನು ಆ ಟೈಪ್ ಟಿಕ್ಟಾಪ್ ಇರ್ತಿದ್ದ. ನಮ್ಮ ಕಡೆ ಮಾತಾಡ್ಸ್ತಿದ್ದ. ಅಂದರೆ ಹ್ಞೂ ಎಷ್ಟು ಜಾಸ್ತಿ ನಿಂತು ಕಾಂಟ್ಯಾಕ್ಟ್ ಇಲ್ಲ. ಇಲ್ಲಿ ನಮ್ಮ ಕಡೆ ಏನು ಸುದ್ದಿ ಇಲ್ಲ ಸರ್ ಅದು. ನಮ್ಮ ಕಡೆ ಏನು ಸುದ್ದಿ ಇಲ್ಲ. ನಮ್ಮ ಸಂತೋಷ್ ಡಿ ಭಾಗವತ್ಕರ್ ಅಂತೇಳಿ. ನಿನ್ನೆ ದಿನಾಂಕ 3/1/2026 ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಅಟ್ರಾಸಿಟಿ ವಿತ್ ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಕಂಪ್ಲೇಂಟ್ ಆದ ಕುಮಾರಿ ಅಕ್ಷತಾ ಅವರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ ಅವರ ಅಕ್ಕರಾದ ರಂಜಿತಾ ಅವರು 30 ವಯಸ್ಸು, ಅವ್ರಿಗೆ ಮದುವೆ ಆಗಿ 12 ವರ್ಷ ಆಗಿರುತ್ತೆ. ಸಚಿನ್ ಕಾಟಾರೆ ಅಂತ ಒಬ್ಬರು ಸೋಲಾಪುರ್ ಅವರ ಜೊತೆಗೆ ಮದುವೆ ಆಗಿರುತ್ತೆ. ತದನಂತರ ಅವ್ರಿಗೆ ಇವಾಗ ಒಂದು ಮಗ ಇರ್ತಾರೆ, ಅವ್ರ 10 ವಯಸ್ಸು ಮಗ ಇರ್ತಾರೆ. ಇವಾಗ ಅವರು ಕಳೆದ 4ರಿಂದ 5 ವರ್ಷ ಅವರು ಗಂಡ ಜೊತೆ ಸೆಪರೇಟ್ ಆಗಿ ಇವಾಗ ಅವರು ತವರ ಮನೆ ಆದ ಇಲ್ಲಿ ಯಲ್ಲಾಪುರ ಆಶ್ರಯ ಕಾಲೋನಿ ಕಾಳಮ್ಮ ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರು ರಂಜಿತಾ ಅನ್ನೋರು ಇವಾಗ ಅಡಿಗೆ ಸಹಾಯಕರಾಗಿ ರಾಮಾಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಬಂದಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇವ್ರಿಗೆ ಪರಿಚಯರಾದ ರಫೀಕ್ ಅನ್ನೋರು ಇವರು ರಂಜಿತಾ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಅಂತ. ಆಮೇಲೆ ಇವರು ಕೊನೆಗೆ ಇವ್ರ ಜೊತೆ ನಿಲ್ಲಿಸಿದ ತಕ್ಷಣ ಇವರು ರಫೀಕ್ ಅನ್ನೋರು ನಿನ್ನೆ ದಿವಸ 2 ಗಂಟೆಗೆ ಇವರು ಕೆಲಸ ಮುಗಿಸ್ಕೊಂಡು ಬರೋ ದಾರಿಲಿ ಒಂದು ಹರಿತವಾದ ಒಂದು ಆಯುಧ ಇಟ್ಕೊಂಡು ಇವರು ಕುತ್ತಿಗೆ ಗಾಯ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಗಾಯ ಮಾಡಿದ ನಂತರ ಅವರು ಇಮಿಡಿಯೇಟಾಗಿ ಅವ್ರಿಗೆ ಟ್ರೀಟ್ಮೆಂಟಿಗೆ ಇವರು ತಂಗಿ ಮತ್ತು ಅವರ ಅಣ್ಣ ಎಲ್ಲ ಸೇರಿಕೊಂಡು ಇವ್ರಿಗೆ ಟ್ರೀಟ್ಮೆಂಟ್ಗೆ
ಆಸ್ಪತ್ರೆಗೆ ಕರ್ಕೊಂಡೋಗಿ ಆಮೇಲೆ ಕಿಮ್ಸ್ಗೆ ಹುಬ್ಳಿಗೆ ರೆಫರ್ ಆಗಿರ್ತಾರೆ. ಇದರಲ್ಲಿ ಅಲ್ಲಿ ಅವರು ತೀರ್ಕೊಂಡಿರ್ತಾರೆ. ಈ ಆರೋಪಿಯಾದ ಈ ರಫೀಕ್ ಅನ್ನೋರು ಅಲ್ಲಿ ಕೃತ್ಯ ನಡೆದ ನಂತರ ಅವರು ಅಲ್ಲಿಂದ ಪರಾರಿಯಾಗಿರ್ತಾರೆ. ಇದು ನಮ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ಲಿ ನಮ್ದು ಯಲ್ಲಾಪುರ ಠಾಣೆ ಸ್ಟಾಫ್ ಅವರೆಲ್ಲ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ ಅವರು ಆರೋಪಿನ ಅವ್ರನ್ನ ಹಿಡಿಯೋದಕ್ಕೋಸ್ಕರ ಅವರು ಪತ್ತೆ ಕಾರ್ಯಾಚರಣೆ ಶುರು ಮಾಡಿರ್ತಾರೆ. ಆಮೇಲೆ ಇಮಿಡಿಯೇಟಾಗಿ ಎಲ್ಲ ಆಫೀಸರ್ಸ್, ಸೀನಿಯರ್ ಆಫೀಸರ್ಸ್, ಅಡಿಷನಲ್ SP, DSPಗಳು, ನಮ್ಮ ದಾಂಡೇಲಿ ಇರ್ಬೋದು, ಸಿರ್ಸಿ, ಅಡ್ಜಾಯ್ನಿಂಗ್ ಎಲ್ಲ ಸ್ಟೇಷನ್ ಇದು ಮುಂಚೆ ಯಲ್ಲಾಪುರಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ನಾವು ಇಮಿಡಿಯೇಟಾಗಿ ಕರ್ಸ್ಕೊಂಡಿದ್ದೀವಿ. ನಾವು ಕೂಡ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಒಂದು 4 ತಂಡದ ಟೀಮ್ ರಚನೆ ಮಾಡಿದ್ರಿ ಇವ್ರನ್ನ ಪತ್ತೆ ಮಾಡೋದಕ್ಕೆ. ಸೊ ಇದ ನಂತರ ನಿನ್ನೆ ನೈಟ್ ಕೂಡ ಕಾರ್ಯಾಚರಣೆ ಮಾಡಿದ್ದೀವಿ, ಪತ್ತೆ ಮಾಡಿದ್ದೀವಿ. ಫಾರೆಸ್ಟಲ್ಲಿ ಕೋಂಬಿಂಗ್ ಎಲ್ಲ ಮಾಡಿದ ನಂತರ ಇವತ್ತಿಂದ ಬೆಳಗ್ಗೆ ಅವ್ರದ್ದು ಬಾಡಿ ಅವ್ರದ್ದು ಪತ್ತೆ ಆಗುತ್ತೆ. ರಫೀಕ್ ಅವ್ರದ್ದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಕಾಡಲ್ಲಿ ಪತ್ತೆ ಆಗುತ್ತೆ. ಇದರಲ್ಲಿ ಏನಂದರೆ ನಮ್ಮದು ಕೋಮಿಂಗ್ ಆಪ್ರೇಷನ್ನಲ್ಲಿ ನಮ್ಮದು ಡಾಗ್ ಅಕಿರಾ ಇದ್ರದ್ದು ಸಪೋರ್ಟ್ ಇಂದನೇ ನಾವು ಇದೊಂದು ಹೋಗಿದ್ದ ರೂಟನ್ನು ನಾವು ಪತ್ತೆ ಮಾಡಿದ್ದೀವಿ. ಅದರದ್ದು ಸಂಬಂಧಪಟ್ಟಂಗೆ ಅವ್ರದ್ದು ಇದು ಕೂಡ ರಫೀಕ್ ಅವ್ರದ್ದು ಮರಣದ ಬಗ್ಗೆ ಕೂಡ ಒಂದು ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆಮೇಲೆ ಯಲ್ಲಾಪುರಲ್ಲಿ ನಿನ್ನೆಯಿಂದನೇ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ಇವಾಗ 5 KSRP ಪಾರ್ಟಿಗಳು, 6 DR ಪಾರ್ಟಿಗಳು ಮತ್ತು ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಫ್ರಮ್ ಬೇರೆ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ಥರ ಅಹಿತಕರ ಘಟನೆ ಆಗದಂಗೆ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇದು ನಾವು ಅವ್ರದ್ದು ಯಾವಾಗ ಇದು ಅವರು ಮುಂಚೆ ಅವರು ಕ್ಲಾಸ್ಮೇಟ್ಸ್ ಇದ್ದಾರೆ ಅಂತ ಪ್ರಿಲಿಮಿನರಿ ನಮ್ಗೆ ತಿಳಿದು ಬಂದಿದೆ, ಅವರು ಸ್ಕೂಲಲ್ಲಿ ಇರಬೇಕಾದ್ರೆ. ಆಮೇಲೆ ರಫೀಕ್ ಅನ್ನೋರು ರಂಜಿತಾ ಅವರ ಅಣ್ಣನಿಗೆ ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಇವಾಗ ನಮ್ಮ ಪ್ರಿಲಿಮಿನರಿದಲ್ಲಿ ತಿಳಿದು ಬಂದಿದ್ದಲ್ಲಿ ಅವ್ರಿಗೆ ಮನೆಗೆ ಕೂಡ ಭೇಟಿ ಮಾಡ್ತಾ ಇದ್ರು ಅಂತ, ಇವ್ರ ಫ್ಯಾಮಿಲಿಗೆ ಕೂಡ ಪರಿಚಯ ಇದ್ರು ಅಂತ ನಮ್ಗೆ. ಸೊ ಇನ್ನು ಡೀಟೇಲ್ ಆಗಿ ನಮ್ದು ಇನ್ವೆಸ್ಟಿಗೇಷನ್ ಇನ್ನು ಡೀಟೇಲ್ ಆಗಿ ನಮಗೆ ತಿಳಿದು ಬರುತ್ತೆ. ಅದು ಇವತ್ತು ಬೆಳಗ್ಗೆ ಬಾಡಿ ಪತ್ತೆ ಆಗಿದೆ. ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರದ್ದು ಡೀಟೇಲ್ಸ್ ಎಲ್ಲ ನಾವು ತಿಳ್ಕೊಂತೀವಿ. ಕಿಮ್ಸ್ ಹುಬ್ಳಿ.